ಸರ್ಕಾರಿ ಜಾಗದಲ್ಲಿ ಅಕ್ರಮ ಒತ್ತುವರಿ ಪ್ರಯತ್ನ, ಸಾರ್ವಜನಿಕರ ಆಕ್ರೋಶ. ಜೇವರ್ಗಿ ಪಟ್ಟಣದ ಮೌನೇಶ್ವರ ನಗರದ ರೇಷ್ಮೆ ಇಲಾಖೆಗೆ ಸೇರಿದ ಅಮೂಲ್ಯವಾದ ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಲು ಸಂಚು ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಏನಿದು ಘಟನೆ ಅಂತೀರಾ? ಮೌನೇಶ್ವರ ನಗರದ ನಿವಾಸಿಗಳು ಮತ್ತು ಮಹಿಳೆಯರು ಒಗ್ಗೂಡಿ ತಹಸೀಲ್ದಾರರಿಗೆ ನೀಡುವ ದೂರಿನ ಪ್ರಕಾರ ಕಳೆದ ಜನವರಿ ದಿನಾಂಕ 7/1/2026 ಮಧ್ಯರಾತ್ರಿ ಈ ಜಾಗದಲ್ಲಿ ಯಾರೋ ಅಪರಿಚಿತರು ಮೂರ್ತಿಯೊಂದನ್ನು ಸ್ಥಾಪಿಸಲು ಪ್ರಯತ್ನಿಸಿದ್ದಾರೆ. ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ವಶಪಡಿಸಿಕೊಳ್ಳಲು ಇಂತಹ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಸ್ಥಳೀಯರು ದೂರಿದ್ದಾರೆ. ಸಾರ್ವಜನಿಕರ ಆಗ್ರಹವೇನು? ನಮಗೆ ಅಕ್ರಮ ಕಟ್ಟಡಗಳೆಲ್ಲ ಮೂಲ ಸೌಕರ್ಯ ಬೇಕು ಎನ್ನುತ್ತಿರುವ ನಿವಾಸಿಗಳು ಆ ಜಾಗವನ್ನು ಶಾಲೆ, ಅಂಗನವಾಡಿ ಕೇಂದ್ರ, ಆಟದ ಮೈದಾನ ಅಥವಾ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲು ಬಳಸಬೇಕೆಂದು ಒತ್ತಾಯಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಖಾಸಗಿ ವ್ಯಕ್ತಿಗಳು ಗುಡಿ ಅಥವಾ ಕಟ್ಟಡ ನಿರ್ಮಿಸಲು ಬಿಡುವುದಿಲ್ಲ ಎಂದು ನಿವಾಸಿಗಳು ಪಟ್ಟು ಹಿಡಿದಿದ್ದಾರೆ. ಅಧಿಕಾರಿಗಳಿಗೆ ಎಚ್ಚರಿಕೆ. ಒಂದು ವೇಳೆ ಈ ಜಾಗದಲ್ಲಿ ಅಕ್ರಮವಾಗಿ ಮೂರ್ತಿ ಸ್ಥಾಪನೆ ಆದರೆ ಅಥವಾ ಕಟ್ಟಡ ನಿರ್ಮಾಣವಾದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆ ಎಂದು ಸಾರ್ವಜನಿಕರು ಲಿಖಿತ ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಆ ನಗರದಲ್ಲಿ ಸರ್ಕಾರಿ ಜಮೀನು ಇದೆ 2 ಎಕರೆ ಅಂತ. ಆ 2 ಎಕರೆದಲ್ಲಿ ಅಕ್ರಮವಾಗಿ ದೇವಸ್ಥಾನ ಮತ್ತು ಯಾವುದ್ಯಾವುದೋ ಸಮಾಜದವರು ಒಂದೊಂದು ಥರದಾಗ ಏನೇನು ಕಟ್ಟಬೇಕಂತ ಅಭಿಪ್ರಾಯ ಇತ್ತು. ಆದರೆ ಅಲ್ಲಿರ್ತಕ್ಕಂಥ ಜನಗಳು ನಮಗೆ ಯಾವುದೇ ಗುಡಿ ಗೊಂಪುರ ಯಾವುದು ಬೇಡ, ಮಕ್ಕಳ ಜೀವನಕ್ಕೋಸ್ಕರ ಮತ್ತು ಭವಿಷ್ಯಕ್ಕೋಸ್ಕರ ಒಂದು ಶಿಕ್ಷಣ ಇದು ಆಗಲಿ, ನಿರ್ಮಾಣವಾಗಲಿ ಎಂದು ಒಂದು ಶಾಲೆ ಕಟ್ಟಡವನ್ನು ಕಟ್ಕೊಡಿ ಎಂದು ಬೇಡಿಕೆ ಇಟ್ಕೊಂಡು ಇವತ್ತು ತಾಲೂಕಾ ದಂಡಾಧಿಕಾರಿ ಹತ್ರಕ್ಕೆ ಮನವಿ ಇಟ್ಕೊಂಡು ಬಂದಿದ್ದಾರೆ. ಬರೀ ಇವ್ರಿಗೆ ಕೇಳೋಣ ಏನಿದೆ ಅಭಿಪ್ರಾಯ, ಅಲ್ಲಿ ಯಾವ ಥರ ಅಕ್ರಮವಾಗಿ ನಡೀತಿದೆ, ಇವ್ರ ಬೇಡಿಕೆಗೆ ತಹಸೀಲ್ದಾರರು ಏನಂದಿದ್ದಾರೆ, ಇವ್ರ ಬೇಡಿಕೆ ಏನು, ಇದು ಇಲ್ಲಿಗೆ ಮುಕ್ತಾಯ ಆಗುತ್ತಾ ಅಥವಾ ಈ ಧ್ವನಿ ಮುಂದೆನೂ ಹೋಗುತ್ತಾ ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳೋಣ. ಇವಾಗ ತಾಲೂಕಾ ಅಧಿಕಾರಿ ಹತ್ರಕ್ಕೆ ನೀವು ಒಂದು ಮನವಿ ತೊಗೊಂಡು ಬಂದಿದ್ದೀರಿ, ಅದು ಎದುರಿಗೋಸ್ಕರ ಅಂತ ಜನಗಳಿಗೆ ಗೊತ್ತಾಗಬೇಕು. ಏನು ಅಭಿಪ್ರಾಯ ನಿಮ್ಮದು? ನಮ್ಮ ಅಭಿಪ್ರಾಯ ಏನು ರೀ ಸರ್, ಸ್ಕೂಲ್ ಕಟ್ಸ್ಕೊಡ್ಬೇಕು ನಮ್ಮ ಮಕ್ಕಳಿಗೆ. ನಮ್ಮ ಮಕ್ಕಳದು ಭಾಳ ಪ್ರಾಬ್ಲಮ್ ಅದ ರೀ ಸರ್. ಸ್ಕೂಲಿಗೆ ಬರಬೇಕಾದ್ರೆ ಜೇವರ್ಗಿಗೆ ಬರ್ಬೇಕು ರೀ ಸರ್. ಇದು ಬಿಟ್ಟರೆ ಯಾವ ಆಜು ಬಾಜು ಸ್ಕೂಲೇ ಇಲ್ಲ ರೀ ನಮ್ಮ ಕಡೆ ಅಂತ. ಒಂದು ಅಂಗನವಾಡಿ ಸ್ಕೂಲ್ ಇದೆ ರೀ ಸರ್, ಅದು ಈಗ ಓಪನಿಂಗ್ ಆಗಿದೆ. ಈಗ ಒಂದು 15 ದಿನ ಅಷ್ಟೇ ಆಯ್ತು ರೀ ಸರ್. ಮೊದಲಂತೂ ಯಾವ ಇದ್ದಿದ್ರು ಸಣ್ಣ ಸಣ್ಣ ಹುಡುಗರು ಮನೇಲಿ ಆಟ ಆಡ್ಕೋತ ಮನೆಯಲ್ಲ ರೋಡಿಗೆ ಅದು ತಿರ್ಕೊಡ್ಕೋತ ಇರ್ತಾರೆ ಸರ್ ಅವರು. ಈಗ ಏನದ ನಮ್ಗೆ ಪ್ರೈಮರಿಯಿಂದ ಸ್ಕೂಲ್ ಬೇಕು ರೀ ಸರ್. ರೋಡಿನ ಭಯ ರೀ ಸರ್, ಆಕ್ಸಿಡೆಂಟು ದೊಡ್ಡ ರೋಡ್ ಅದ ರೀ ಸರ್, ಬೈಪಾಸ್ ಆಗ್ಯದ್ರಿ ಸರ್. ಈಗ ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗಿ ಮನೆಗೆ ಬರ್ತಾರೆ ಅನ್ನೋದು ಭರವಸೆ ಇಲ್ಲ ರೀ ಸರ್ ನಮಗೆ. ಯಾಕಂದ್ರೆ ಈಗ ಹೈವೇ ದೊಡ್ಡ ರೋಡ್ ಅದ ರೀ, ಈ ಸಣ್ಣ ಸಣ್ಣ ಮಕ್ಕಳು ಇರ್ತಾವ್ರಿ, ಯಾವಾಗ ಹೋಗಿ ಯಾವಾಗ ಬರ್ತಾರ ಅನ್ನೋ ಭರವಸೆ ಇಲ್ಲಾರ್ದಂಗೆ ಆಗಿದೆ ಸರ್ ನಮ್ಗೆ. ವ್ಯಾನಿಂದು ಆಟೋ ಫೀಸೇ ಜಾಸ್ತಿ ಅದ ರೀ. ಸ್ಕೂಲ್ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತೀವಿ ಅಂದ್ರೂ ವ್ಯಾನ್ ಫೀಸ್ ಕಟ್ಬೇಕು, ಆಟೋ ಫೀಸ್ ಕಟ್ಬೇಕು ರೀ, ಎಲ್ಲ ಭಾಳ ವಜ್ಜಿ ಬರುತ್ತೆ ನಾವು. ಇವಾಗ ನೋಡ್ತಿದ್ದೀರಾ ಮೌನೇಶ್ವರ ನಗರ ನಿವಾಸಿಗಳೆಲ್ಲರೂ ಮಾತಾಡ್ತಿರೋದು ಏನಪ್ಪ ಅಂದರೆ ವಿಷಯ. ಮೌನೇಶ್ವರ ನಗರ ಮತ್ತು ಇಲ್ಲಿಂದ ಜೇವರ್ಗಿ ಅಂದರೆ ಸುಮಾರು 1.5 - 2 ಕಿಲೋಮೀಟ್ರ್ ದೂರ ಆಗುತ್ತೆ. ಅಲ್ಲಿಂದ ಮಕ್ಕಳು ನಡ್ಕೊಂಡು ಬರಬೇಕಾದ್ರೆ ರೋಡ್ ಅಪಘಾತಗಳು ಈಗ ಆಲ್ಮೋಸ್ಟ್ ನೋಡ್ತಿದ್ದಾರೆ ಎಲ್ಲರೂ. ಜೇವರ್ಗಿದವರು ಜಾಸ್ತಿ ಆದ ಕಾರಣಕ್ಕೆ ಇವ್ರಿಗೆಲ್ಲ ಭಯ ಹುಟ್ಟಿದೆ. ಅದಕ್ಕೆ ನಮ್ಮ ಏರಿಯಾದಲ್ಲೇ ಸರ್ಕಾರಿ ಜಮೀನಿದೆ, ಅಲ್ಲಿ ಒಂದು ನಮಗೆ ಶಿಕ್ಷಣಕ್ಕೋಸ್ಕರ ಒಂದು ಶಾಲೆ ಕಟ್ಟಿಸ್ಕೊಡಿ ಅಂತ ಮನವಿ ತೊಗೊಂಡು ಬಂದಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಅಲ್ಲಿಂದ ಮಕ್ಕಳಿಗೆ ಇಲ್ಲಿ ಕಳಿಸ್ಬೇಕಾದ್ರೂ ನಾವೆಲ್ಲ ಬಡವರು, ದುಡಿದ್ರೇ ಇದು ಇರುತ್ತೆ. ಮಕ್ಕಳ ಫೀಸಿಗೆ ನಾವು ದುಡ್ದಿದ್ದೆಲ್ಲ ಹಾಕಬೇಕಾಗುತ್ತೆ. ಅದೇ ನಮ್ಮ ನಗರದಲ್ಲಿ ಒಂದು ಸ್ಕೂಲ್ ಆದರೆ ನಮ್ಗೆ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಸೊ ಈ ಮಾಹಿತಿ ಕೊಟ್ಟಂತ ಎಲ್ಲ ಕ್ಲೀನ್ ಮಾಡಿ ಅದು ಏನು ಕುಂದಿರ್ಬೇಕಂತ ಪ್ಲಾನ್ ಹಾಕತ್ರ ನಮ್ದು ಆ ದೇವಸ್ಥಾನ ಈ ದೇವಸ್ಥಾನ ಜಾಗ ಮಕ್ಕಳ ಭವಿಷ್ಯ ನನಗೂ ದಾರಿ ಬೇಕು, ಅಷ್ಟೇ ಬೇಕು. ಮತ್ತೆ ನಮ್ಗೆ ಯಾವ ಕೆಲ ಸಡನ್ ರಾತ್ರಿ 12 1 ಹೆಂಗ್ ಹುಡುಗರು ಏನೋ ಜಗಳ ಜವಾಬ್ದಾರಿ ಬಡವ ಜನರು ಹಿಂದುಳಿದ ಜನ ಜೋಪಡಿಗಿರೋ ಜನ ನಾಳೆ ಹೊಡೆದಾಡು ರಾತ್ರಿ 1 ಹೊಡೆದಾಡು ಯಾರು ಜವಾಬ್ದಾರಿ? ಸಿಟ್ಟಿನ ಒಂದು ಸಡನ್ ಮೂರ್ತಿ ಮಾಡೋದು, ಅದು ಮಾಡೋದು ಪರ್ಮಿಷನ್ ಕೊಡಿ. ದಂಡಾಧಿಕಾರಿ ಅವರು, ಪೇಷನ್ ಆರೋಗ್ಯ ಇಲಾಖೆದವರು, ಮುನ್ಸಿಪಲ್ದವರು ಇಷ್ಟು ಪರ್ಮಿಷನ್ ತೊಗೊಂಡು ಕಟ್ಟಿ ಬೇಡಂಗ ಹಗಲತ್ತು ಕೊಟ್ರಿ. ರಾತ್ರಿ ತನ್ನ ಮೂರ್ತಿ ಸ್ಥಾಪನೆ ಮಾಡಿ ನನಗೆ ಹೆಂಗೆ ಹುಡುಗರು ಇರ್ತಾರೆ, ಒಂದು ಏನೋ ಮಾಡ್ತಿರ್ತಾರೆ ಅನ್ನೋ ಕುಂತಿರ್ತಾರೆ, ಗಂಧನ ಬಂದು ಯಾರನ್ನ ತಲೆ ಹೊಡ್ರಿ, ಯಾರು ಜವಾಬ್ದಾರಿ? ಅದು ಬಡವರು ನಾವು ಕೂಲಿ ಹೋಗೋರು ಹಗಲತ್ತು ರಾತ್ರಿ ಬಂದು ಮೂರ್ತಿ ಸ್ಥಾಪನೆ ಮಾಡ್ತೀವಿ ವಿತೌಟ್ ಪರ್ಮಿಷನ್ ದೌರ್ಜನ್ಯ ಮಾಡ್ದಂಗೆ ಅನ್ಸರಿ. ಹೌದು, ಅಲ್ಲಿ ಬಡವ್ರ ಮಕ್ಕಳು ಅವ್ರಿಗೆ ಓದ್ಲಿಕ್ಕೆ ಅವಕಾಶ ಮಾಡಿ ಶಾಲೆ ಅದು ಕಟ್ಟಡ ಅದು ಮಾಡಬಾರ್ದು ಅಂತ ಏನೋ ಕೊಟ್ಟಿದ್ರಿ ತಕರಾರು, ಅರ್ಜಿ ಕೊಟ್ಟಿದ್ರೆ. ಅದು ಗೌರ್ಮೆಂಟ್ ಜಾಗ ಇತ್ತು ಅಂದ್ರಂತೆ ಯಾರು ಏನೂ ಮಾಡಲ್ಲ. ರೇಷ್ಮೆ ಇಲಾಖೆ ಜಾಗ ಅದ, ಆಲ್ರೆಡಿ ರೇಷ್ಮೆ ಇಲಾಖೆದವರು ಕೂಡ ಬಂದಿದ್ದಾರೆ. ಅದು
ನೋಡೋಣ, ಅದು ಏನು ಸ್ಪಾಟ್ ವಿಸಿಟ್ ನಾನು ಕೂಡ ಮಾಡ್ತೀವಿ. ಏನು ಯಾವುದೇ ರೀತಿ ಅನಧಿಕೃತವಾಗಿ ಆಗ್ಲಾರ್ದಂಗೆ ಮಾಡ್ತೀವಿ. ನಿಮ್ದೇನು ಸ್ಕೂಲ್ ಬೇಡಿಕೆ ಇದೆ, ಆ ಜಾಗದಲ್ಲಿ ಸ್ಕೂಲ್ ಕಟ್ಟಬೇಕಂತೇಳಿ ನೋಡೋಣ. ಯಾವುದಾದ್ರೂ ಅನುದಾನ ಬಂತು ಅಂದರೆ ಮಾತಾಡಿ ಸಾಹೇಬ್ರ ಜೊತೆ ಮಾತಾಡಿ ಯಾವುದಾದ್ರೂ ಒಂದು ಸ್ಕೂಲಿನ ವ್ಯವಸ್ಥೆ ಮಾಡೋಣ. ರವಿಕುಮಾರ್ ಬೀರ್ನಳ್ಳಿ, ಭೀಮಾದ ನ್ಯೂಸ್, ಜೇವರ್ಗಿ.